ನೋಡ್ತಾ ಇದ್ದೀರಾ, ಈ ಥರ ಕಾಣಿಸ್ತಾ ಇದೆಯಾ? ಈ ಥರ ಎಲ್ಲ ಹಾಕಿ ಕೂದಲು ಮತ್ತು ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಾಡೋದು ವಿಗ್ರಹಗಳನ್ನ. ನೋಡಿ ಹೆಂಗೆ ಮಾಡವ್ರೆ ಅಂತ. ಇದೇನು ಗುರುದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟು, ಇದು ಗೇರು, ಇದು ಗೇರಿದು, ಇದು ಕೈಲೈತಲ್ಲ ಇದು ಎಕ್ಸ್ಲೀಟ್ರು. ಇಂಜಿನು ಡೀಸೆಲ್ ಇಂಜಿನು ನೋಡಿ, ಸರಿನಾ? ಈ ಥರ ರಾಕ್ಷಸನ್ನ ತುಳ್ಕೊಂಡಿರೋ ರೀತಿ ವಿಗ್ರಹ ಮಾಡೋದು. ಓಕೆ ಗುರು, ಗುರುವೇ ನಮಸ್ಕಾರ. ನಾನು ನಿಮ್ಮ ಸಿದ್ದು SR ಬ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಪಕ್ಕ ಅನ್ಲೋಡಿಂಗ್ ಸ್ಪಾಟಲ್ಲೇ ಇದ್ದೀನಿ. ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ವೀಡಿಯೋ ನೋಡಿ. ನೋಡಿ ಪೂರ್ತಿ ಗಾಡಿ ಖಾಲಿ ಆಯಿತು. ನೋಡಿ ಗಾಡಿ ಏನು ಖಾಲಿ ಏನೋ ಆಯಿತು, ಬಟ್ ಆದರೆ ನಿನ್ನೆ ಮುಕ್ಕಾಲು ಭಾಗ ಖಾಲಿ ಮಾಡಿಬಿಟ್ಟು ಒಂದು 1% ಉಳಿಸ್ಕೊಂಡಿದ್ದಾಗರು. ಬೆಳಿಗ್ಗೆ ಅಷ್ಟೊತ್ತಿಗೆ 4 ಗಂಟೆಗೆ 4:15ಗೆ ಬಂದ್ಬಿಟ್ಟು ಎದ್ದಿಸ್ತರು. 4:15ಗೆ ಎದ್ಬಿಟ್ಟು ಗಾಡಿನ ಪೂರ್ತಿ ಖಾಲಿ ಮಾಡಿ ಆಯಿತು. ಮತ್ತು ತಾರ್ಪಲ್ಲೆಲ್ಲ ಮಡಿಸಿ ಹಗ್ಗ ಸ್ವಲ್ಪ ಗಂಟುಗಳು ಯಾವುದಳಿ ಗುಂಟೂರು ಗಂಟು ಹಾಕಿತ್ತಲ್ಲ, ಅದನ್ನು ಇನ್ನೂ ಬಿಡಿಸಿಲ್ಲ ನಾವು, ಹಂಗೆ ಹಾಕಿದ್ದೀವಿ ಹಗ್ಗನ. ಆ ಬಿಸಿಲು ಒಂದು ಸ್ವಲ್ಪ ಹೊಡೀಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬಿಸಿಲು ಹೊಡೆದ್ಮೇಲೆ ಹಗ್ಗ ಸ್ಮೂತ್ ಆಗ್ಬೋದು ಅಂತೇಳಿ. ಏನಕ್ಕಪ್ಪ ಅಂತಂದರೆ ಈ ಇಬ್ನಿ ಎಲ್ಲ ಬಿದ್ದುಬಿಟ್ಟು ಆ ಗಂಟನ್ನು ಹಂಗೆ ಬಿಡ್ಸೋಕ್ಕೆ ಆಯ್ತಾಯಿಲ್ಲ, ಅಷ್ಟು ರಫ್ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಏನು ಅಂಡೋಳಾಗಿತ್ತಲ್ಲ ಅದೇ ಪಕ್ಕದಲ್ಲೇ ಹಾಕೊಂಡಿದ್ದೀನಿ ಗಾಡಿನ. ಮತ್ತು ಇಲ್ಲಿ ಏನಪ್ಪ ವಿಶೇಷ ಅಂತಂತಂದರೆ ಮರಳು ಹಲವಾಯ್ತು ಗುರು. ಮರಳು ಬನ್ನಿ ತೋರಿಸ್ತೀನಿ. ನಮ್ಮ ಕಡೆ ಎಲ್ಲ ಮರಳು ಬ್ಯಾನ್ ಆಗಿ ಎಷ್ಟು ವರ್ಷ ಆಯಿತು, ಆದರೆ ಇಲ್ಲಿ ಮರಳು ಹಲವೈತೆ. ನೋಡಿ ಕಾಣಿಸ್ತಾ ಇದೆಯಾ? ಮರಳು ಹಲವೈತೆ, ಚೆನ್ನಾಗೈತೆ ಗುರು ಮರಳು. ನೋಡಿ ಮರಳು ಈ ಕಡೆ ಹಲವೈತೆ, ಇದೊಂದು ವಿಷಯ ನಮ್ಮ ಕಡೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಣ್ಣೆ ಎಲ್ಲ ಕುಡ್ಕೊಂಡು ಡ್ರೈವಿಂಗ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಮತ್ತು ಯಾರು ಡಿಸ್ಟರ್ಬೇ ಮಾಡಲ್ಲ ಅವರು. ಆಮೇಲೆ ಗಾಂಜಾ ಹೊಡಿತಾರೆ, ಈ ಥರ ಎಲ್ಲ ಫುಲ್ಲು ಗಾಂಜಾ ಆ ಕಡೆ ಹೊಡಿತು ಕೂತವ್ರು, ಬೇಡ ಬಿಡಿ ಅದೆಲ್ಲ ನಮಗೆ ಕಲ್ವಾ. ಎಲ್ಲ ಕುಡ್ಕೊಂಡೇ ಡ್ರೈವಿಂಗ್ ಮಾಡೋದು, ಗಾಂಜಾ ಹೊಡ್ಕೊಂಡೇ ಕೆಲಸ ಮಾಡೋದು ಇಲ್ಲಿ ಫುಲ್ಲು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಒಂದು ವಿಶೇಷ ತೋರಿಸ್ತೀನಿ ನಾನು. ಇವಾಗ ರೋಡ್ ಹತ್ರ ಹೋಗ್ತಾಯಿದ್ದೀನಿ, ಬನ್ನಿ ತೋರಿಸ್ತೀನಿ. ಐತೆ ಅಂತಂದ್ರೆ ಅದು 3 ವೀಲ್ಗುರು, 3 ವೀಲು ಗಾಡಿ. ಅದು ಯಾವ ರೀತಿ ಅಂದರೆ ನಮ್ಮ ಲಗೇಜ್ ಆಟೋ ಇಲ್ವಾ ನಮ್ಮ ಕಡೆ, ಆ ಥರ ಲಗೇಜ್ ಆಟೋ ಟೈಪಲ್ಲಿದೆ ಇದು. ಬನ್ನಿ ತೋರಿಸ್ತೀನಿ ವೀಡಿಯೋ ಮಾಡಿ. ನೋಡಿ ಈಗ ಒಂದು ಗಾಡಿ ಬತ್ತೈತಿ. ಇವಾಗ ನಮ್ಮ ಕಡೆ ಆಟೋ ಆಯ್ತಲ್ಲ, ಆ ಥರ ಆಟೋ ಇಲ್ಲಿ ಒಂದು ವಿಶೇಷವಾದಂಥ ಒಂದು ಗಾಡಿ ಐತೆ. ಸಾಕು ಇರಿ, ಹಂಗೆ ಇರಿ. ನೋಡಿ ಅಲ್ಲಿ ಹೋಗ್ತಾ ಇದೆಯಲ್ಲ, ಆ ಥರ ರಿಕ್ಷಾಗಳು. ಮತ್ತು ಇನ್ನೇನಪ್ಪ ಅಂತಂದರೆ ನಮ್ಮ ಲಗೇಜ್ ಆಟೋ ಇಲ್ವ ನಮ್ಮ ಕಡೆ, ಹೋಗೋಣ. ಇವಾಗ ಇನ್ನೊಂದು ಬತ್ತೈತೆ ಲೋಡ್ ಹಾಕೊಂಡು, ಅಕ್ಕಿ ಲೋಡ್ ಹಾಕೊಂಡು ಬತ್ತೈತೆ. ನೋಡಿ ತೋರಿಸ್ತೀನಿ ನಾನು ಇವಾಗ. ಅದು ಕಂಪ್ಲೀಟ್ ಆಯಿತು, ನೋಡಿ ತೋರಿಸ್ತೀನಿ ಇವಾಗ. ಬರ್ತಾ ಇದೆಯಲ್ಲ, ನೋಡ್ತಾ ಇದ್ದೀರಾ? ಈ ಥರ ಆ ಥರ ಇಲ್ಲಿ ರಿಕ್ಷಾ ರೀತಿ 3 ವೀಲನ್ನು ಓಪನ್ ಮಾಡಿ, ಅಂದರೆ ಬ್ಯಾಕೆಲ್ಲ ಏನು ಇದಿರಲ್ಲ, ಆಂಗ್ಲರ್ ಎಲ್ಲ ಏನು ಕಟ್ಟಿರಲ್ಲ, ಬಟ್ ಆದರೆ ಓಪನ್ ಬಾಡಿ ಇರುತ್ತಲ್ಲ ಅದು. ಆಮೇಲೆ ಸೈಕಲ್ಗಳು, ಇದನ್ನು ಜಾಸ್ತಿ ಯೂಸ್ ಮಾಡೋದು, ಈ ಥರ ಸೈಕಲ್ಗಳನ್ನ, ಆ ಥರ 3 ವೀಲ್ ರಿಕ್ಷಾಗಳು, ಈ ಥರ ಎಲ್ಲ ಮಾಡೋದು. ಪ್ಯಾಸೆಂಜರ್ ಮಾತ್ರ ಇದೆ, ಮಧ್ಯ ಮಾರ್ಗ ಒಂದೊಂದು ಆಟೋಗಳಿವೆ, ಬಟ್ ಆದರೆ ಜಾಸ್ತಿ ಯೂಸ್ ಮಾಡೋದು ಅಂದರೆ ಆ ಥರ ರಿಕ್ಷಾ. ಪ್ರತಿಯೊಬ್ಬರ ಹತ್ರನೂ ಐತೆ ಗುರು. ಯಾವ ರೀತಿ ಹೇಳೋದಪ್ಪ ಅಂತಂದರೆ, ಪ್ರತಿಯೊಬ್ಬರ ಹತ್ರನೂ ಒಂದು 3 ವೀಲ್ ಸೈಕಲ್ಲು. ಮತ್ತು ನಾನು ತೋರಿಸ್ನಲ್ಲ ಆ ಥರ ಹಿಂಗೆ ಬಡ ಅನ್ಕೊಂಡು ಸುಮ್ಮನೆ ಹೋಯ್ತಾ ಇರೋದಷ್ಟೇ. ಅದೊಂದು ವಿಶೇಷ ಅನ್ನಿಸ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ವಾತಾವರಣ ನಮ್ಮ ಕರ್ನಾಟಕ ತಮಿಳ್ನಾಡು ಆ ಥರ ಇದೆಯಲ್ಲ, ಆ ರೀತಿ ಏನಿಲ್ಲ. ವಾತಾವರಣ ಚೇಂಜು. ಹೆಂಗಪ್ಪ ಅಂತಂದರೆ, ಇಲ್ಲ ಯಾವುದೇ ಹೋಟ್ಲಿಗೆ ಹೋಗಿ ಯಾವುದೇ ಇದರಲ್ಲಿ ಖಾರ ಅಂತೂ ತಿನ್ನೋದೇ ಇಲ್ಲ ಇವರು. ಏನೇ ಊಟ ಮಾಡ್ಬೇಕಾದ್ರು, ರೈಸ್ ಊಟ ಮಾಡ್ಬೇಕಾದ್ರು ಬರೀ ಸ್ವೀಟು, ಭಯಂಕರ ಸ್ವೀಟ್ ತಿಂತಾರೆ. ಆಮೇಲೆ ಕುಂಬಳಕಾಯಿ ಒಂದು ಟನ್ ಗಟ್ಟಲೆ ತಗೋಯ್ತಾರೆ ಅವರು. ಬರೀ ಕುಂಬಳಕಾಯಿನ ಪಲ್ಯನೇ ತಿನ್ನೋದು ಅನ್ನೋದು ಬಿಟ್ಟಲ್ಲಿ.
ಕುಂಬಳಕಾಯಿ ಟನ್ಗಾದರೆ ತಗೊಂಡು ಹೋಗ್ತಾರೆ ಇಲ್ಲಿ. ಬನ್ನಿ ಹಾಗೆ ಇನ್ನೂ ಕೆಲವೊಂದು ವಿಶೇಷಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ವೀಡಿಯೋನ ಹಾಗೆ ಕಂಟಿನ್ಯೂ ಮಾಡೋಣ ಬನ್ನಿ. ಆ ಥರ ನಮ್ಮ ಕಡೆ ಲಗೇಜ್ ಇಟ್ಟೋ ಮತ್ತು ಇದೆಯಲ್ಲ ಆ ರೀತಿ ಓಪನ್ ಮಾಡಿಲಿ ಗಾಡಿ ಅಂದರೆ ಲೋಡ್ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಒಟ್ಟು ಚೆನ್ನಾಗಿದೆ ಅಲ್ಲ ಐಡಿಯಾ. ಭಾರಿ ಪಿಕಪ್ ಐತೆ ಗುರು. ಆಮೇಲೆ ಸ್ಪೀಡು ಹೋಗುತ್ತೆ, ಏನು ತೊಂದರೆ ಇಲ್ಲ. 3 ವೀಲ್ ಅದು. ಮತ್ತು ನಾನು ನಮ್ಮ ಗಾಡಿ ಅಲ್ಲಿ ನಿಂತೀನಿ ನೋಡಿ. ಇಲ್ಲೇ ಗುರು ಎಲ್ಲ ಗಾಂಜಾ ಇಟ್ಟು ಸಿಕ್ಕಾಪಟ್ಟೆ ಗಾಂಜಾ ಹೊಡಿತಾರೆ ಇಲ್ಲಿ. ಮತ್ತು ಇನ್ನೊಂದು ವಿಶೇಷ ಅಂತಂತ ಹೇಳಿದ್ದೆ ನಾನು, ಬನ್ನಿ ತೋರಿಸ್ತೀನಿ. ಅಲ್ಲೋ ಇದೇನೋ ಗೊತ್ತಿಲ್ಲ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಓಕೆ ಗುರು, ಇವಾಗ ವಿಶೇಷ ಅಂತಂತ ಹೇಳಿದ್ನಲ್ಲ ಆ ಜಾಗಕ್ಕೆ ಬಂದಿದ್ದೀನಿ ನೋಡಿ. ಈ ಥರ ಎಲ್ಲ ನೋಡಿ, ಮಣ್ಣಲ್ಲಿ ಈ ಥರ ವಿಗ್ರಹಗಳನ್ನ ಮಾಡಿ 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 ಇದು ಮಾಡೋದು. ಇಲ್ಲಿ ಗೊಂಬೆಗಳು ಮಾಡೋದು ನೋಡಿ. ಈ ಥರ ಮಾಡಿಬಿಟ್ಟು ಫೈನಲ್ ಟಚ್ ತೋರಿಸ್ತೀನಿ ರೀ. ಇವಾಗ ಏನು ನೋಡ್ತಾಯಿದ್ದಾರೆ ನೋಡಿ, ಇದು ಕಾಳಿ ಮಾತಾದು ವಿಗ್ರಹ ಮಾಡೋದು. ಆಮೇಲೆ ದೇವರು ದಿಂಡ್ರು ಅಂತಂದರೆ ಭಯಂಕರ ಭಕ್ತಿ ಐತೆ ಗುರು. ಇನ್ನೊಂದು ಅದೊಂದು ವಿಶೇಷ ಇಲ್ಲಿ. ಎಲ್ಲ ಹೋಟೆಲ್ಲಿ ಹಿಂದೂಗಳೇ ಅನ್ಕೊಂತೀನಿ ನೋಡಿ. ಫೈನಲ್ಲು ತೋರಿಸ್ತೀನಿ ನೋಡಿ. ಇವಾಗ ಎಲ್ಲ ವಿಗ್ರಹನೇ ಇವರೇ ಮಾಡೋದು ಪೂರ್ತಿ. ಒಳಗಡೆ ಕೃಷ್ಣಂದು, ರಾಧೆದು, ಕಾಳಿ ಮಾತಾ ಎಲ್ಲ ಫೈನಲಿ ನೋಡಿ ಹುಲ್ಲಲ್ಲಿ ಮಾಡೋದು. ಇದನ್ನು ಹುಲ್ಲು ಯೂಸ್ ಮಾಡ್ತಾರೆ ಫಸ್ಟು. ಆ ಥರ ಹುಲ್ಲು ಕಟ್ಕೊಂಡು ನೋಡಿ, ಆ ಥರ ಹುಲ್ಲು ಕಟ್ಕೊಂಡು ಆಮೇಲೆ ಮಣ್ಣಲ್ಲಿ ಆ ಥರ ಫಿನಿಶಿಂಗ್ ಟಚ್ ಕೊಟ್ಬಿಟ್ಟು ಹೊರಗಡೆ ಹಾಕೋರಲ್ಲ ನೋಡಿ, ಅಲ್ಲಿ ನಿಲ್ಲಿಸೋರಲ್ಲ ಆ ರೀತಿ ಅದನ್ನು ಸ್ಟ್ರೆಚ್ಚರ್ ತಗೊಂಡು ಬಿಸಿಲಿಗೆ ಇದು ಆರಿಸ್ತಾರೆ. ಅದನ್ನು ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನೋಡಿ ಟಚ್ ಸೂಪರಾಗಿ ಬಂದರೆ ತೋರಿಸ್ತೀನಿ ನಾನು ಇವಾಗ ನೋಡಿ. ಕಾಣಿಸ್ತಾ ಇದೆಯಾ? ಈ ಥರ ಎಲ್ಲ ಹಾಕಿ ಕೂದಲು ಮತ್ತು ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಾಡೋದು ವಿಗ್ರಹಗಳನ್ನ ನೋಡಿ ಹೆಂಗೆ ಮಾಡವ್ರೆ ಅಂತ. ಇದೇನು ಗುರುದು ಗೂಬೆ ನೋಡಿ, ಗೂಬೆ ಮಾಡವ್ರೆ. ಕಾಳಿ ಮಾತಾ ದೇವರು ಇದು. ಮತ್ತು ಒಳಗಡೆ ಇನ್ನೊಂದು ದೊಡ್ಡ ವಿಗ್ರಹ ಐತೆ, ಬನ್ನಿ ತೋರಿಸ್ತೀನಿ ನೋಡಿ. ಸರಿನಾ? ಈ ಥರ ರಾಕ್ಷಸನ್ನ ತುಳ್ಕೊಂಡಿರೋ ರೀತಿ ವಿಗ್ರಹ ಮಾಡೋದು. ಓಕೆ ಗುರು, ನೋಡಿದ್ರಲ್ಲ ಈ ಥರ ವಿಗ್ರಹಗಳನ್ನ ಮಾಡ್ಕೊಂಡು ಇಲ್ಲಿ ಭಯಂಕರ ಪೂಜೆ ಮಾಡ್ತಾರೆ. ಅದೊಂದು ವಿಶೇಷ. ವಿಡಿಯೋ ಮಾಡಲ ಅಂತ ಕೇಳಿದೆ, ಮಾಡಿ ಅಂತ ಹೇಳಿದ್ರು. ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೋಡಿದ್ರಲ್ಲ ಯಾವ್ಯಾವ ರೀತಿ ಇಲ್ಲಿ ವಿಶೇಷತೆಗಳನ್ನ. ಆಮೇಲೆ ಇದನ್ನು ಏನು ಮಾಡ್ತಾರೆ ಗೊತ್ತಾ, ಹಬ್ಬ ಬರ್ತದಲ್ಲ, ಹಬ್ಬ ಬಂದಾಗ ತಗೊಂಡು ಹೋಗ್ತಾರೆ. ಇದನ್ನು ಖರೀದಿ ಮಾಡಿ ತಗೊಂಡು ಹೋಗ್ಬಿಟ್ಟು ಮರದ ಹತ್ರ, ಆಮೇಲೆ ಅವ್ರದ್ದು ದೇವಸ್ಥಾನ ಐತಲ್ಲ ಅದ್ರ ಹತ್ರ, ಆಮೇಲೆ ಒಂಥರ ಪೆಂಡಲ್ ರೀತಿ ಹಾಕ್ಬಿಟ್ಟು ಸುತ್ತ ಮಧ್ಯದಲ್ಲಿ, ಅಂದರೆ ಪೆಂಡಲ್ ಮಧ್ಯದಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಪೂಜೆ ಮಾಡೋದು. ಪೂಜೆ ಮಾಡಿಬಿಟ್ಟು ಲಾಸ್ಟಲ್ಲಿ ಫೈನಲಿ ನಮ್ಮ ಗಣೇಶನ ಬಿಡ್ತೀವಲ್ಲ ಆ ರೀತಿ ನೀರಿಗೆ ಮುಳುಗಿಸಲ್ಲ, ತಗೊಂಡೋಗಿ ಸೈಡ್ಗೆ ಹಾಕ್ಬಿಡೋದು, ಉಳಿಸ್ಬಿಡೋದು ಸೈಡ್ಗೆ. ಅದು ಹೊಡೆದಾದ್ರೂ ಸರಿ, ಏನಾದರೂ ಸರಿ, ಆ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಉಳಿಸ್ಬಿಡೋದು ತಗೊಂಡೋಗಿ. ನೋಡಿ ವಿಚಿತ್ರ ಅಲ್ವಾ? ನಮ್ಮ ಕಡೆ ಒಂಥರ ಪೂಜಾ ಪದ್ಧತಿ, ಈ ಕಡೆ ಒಂಥರ ಪೂಜಾ ಪದ್ಧತಿ. ಓಕೆ ಗುರು, ಫೈನಲಿ ನಾನು ಗಾಡಿ ಹತ್ರ ಬಂದಿದ್ದೀನಿ. ಅಲ್ಲಿ ಬಟ್ ಇಲ್ಲಿ ವಿಶೇಷತೆ ಎಲ್ಲ ನಾನು ತೋರಿಸಿದ್ದೀನಿ. ಮತ್ತು ಇನ್ನೂ ಏನಪ್ಪ ಅಂತಂದರೆ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ರಾಜ್ಯದಲ್ಲೂ ಒಂದೊಂದು ವಿಶೇಷತೆಗಳು ಇದ್ದೇ ಇರ್ತದೆ, ಅದನ್ನು ಖಂಡಿತವಾಗೂ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಓಕೆ, ನಾಗಣ್ಣ ಅವರು ಇನ್ನೂ ಮಲಗಾರ, ಬನ್ನಿ ಹೇಳ್ಸೋಣ. ಹೇಳ್ಸ್ಬಿಟ್ಟು ಮುಖ ಈಗ ತೊಳಿಲಿ, ಹೋಗ್ಬಿಟ್ಟು ಅಲ್ಲಿ ಬಾತ್ಗೀತ್ರ ಹೋಗಿ ಬರಲಿ ಪಾಪ. ನಾಗಣ್ಣ ನಾಗಣ್ಣ ಅಬ್ಬ, ಏನು ನಿದ್ದೆ ತೀರಿಲ್ವಾ? ಮಲ್ಲಿಗೆ ಸಾಯಂಕಾಲ ಕೊಟ್ಟನ. ಖರ್ಚಿಗೆ ನಮ್ಗೆ ಅದಕ್ಕೀಗ ನಾಷ್ಟಕ್ಕೆ ಮಾಡ್ಕೊಳಮ್ಮ, ಅಷ್ಟನಾ? ಅಡುಗೆ ಮಾಡ್ಕೊಳಮ್ಮ ನೋಡಿ, ಆರಾಮಾಗಿ ಮಲಗಾರ. ಬಟ್ ಇಲ್ಲಿ ವಿಶೇಷತೆ ಎಲ್ಲ ನಾನು ತೋರಿಸಿದ್ದೀನಿ. ಮತ್ತು ಇನ್ನೂ ಏನಪ್ಪ ಅಂತಂದರೆ ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಒಂದೊಂದು ರಾಜ್ಯದಲ್ಲೂ ಒಂದೊಂದು ವಿಶೇಷತೆಗಳು ಇದ್ದೇ ಇರ್ತದೆ. ಅದನ್ನು ಖಂಡಿತವಾಗೂ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಓಕೆ, ನಾಗಣ್ಣ ಅವರು ಇನ್ನೂ ಮಲಗಾರ, ಬನ್ನಿ ಹೇಳ್ಸೋಣ. ಹೇಳ್ಸ್ಬಿಟ್ಟು ಮುಖ ಈಗ ತೊಳಿಲಿ, ಹೋಗ್ಬಿಟ್ಟು ಅಲ್ಲಿ ಬಾತ್ಗೀತ್ರ ಹೋಗಿ ಬರಲಿ ಪಾಪ. ನಾಗಣ್ಣ ನಾಗಣ್ಣ ಅಪ್ಪ, ಏನು ನಿದ್ದೆ ತೀರಿಲ್ವಾ ಮಲ್ಲಿಗೆ ಸಾಯಂಕಾಲ ಕೊಟ್ಟನ. ಖರ್ಚಿಗೆ ನಮ್ಗೆ ಅದಕ್ಕೆ ಈಗ ನಾಷ್ಟಕ್ಕೆ ಮಾಡ್ಕೊಳಮ್ಮ, ಅಷ್ಟನಾ ಅಡುಗೆ ಮಾಡ್ಕೊಳಮ್ಮ. ನೋಡಿ ಆರಾಮಾಗಿ ಮಲಗಾರ ನೋಡಿ, ಬಡ 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 ಅಂತ ಬರ್ತದ. ನಾಗಣ್ಣ ಇದಕ್ಕೆ ಏನು ಇಂಜಿನ್ ಫಿಟ್ ಮಾಡಿದಾರೋ? ಯಾವ ಇಂಜಿನ್ ಫಿಟ್ ಮಾಡಿದಾರೆ ಅದಕ್ಕೆ? ಬೈಕ್ದು? ಬೈಕ್ದೆಲ್ಲ ಕಣ, ಟಿಲ್ಲರ್ ಗಿಲ್ಲರ್ ಯಾವುದೋ ಫಿಟ್ ಮಾಡ್ಕಂದ್ರೆ. ಬನ್ನಿ ಬನ್ನಿ ಬನ್ನಿ. ಹಾಂ ಹಾಂ, ಕಷ್ಟ ಏನು ಮಾಡಿದ್ರೆ ಬೇರೆ ಗುರು. ಗಾಡಿ ಖಾಲಿ ಆಯಿತು, ಇವಾಗ ಪೇಮೆಂಟ್ ಬೇರೆ ಕೊಟ್ಟಿಲ್ಲ. ಸಾಯಂಕಾಲ ಅಂತಂದರೆ ನಮ್ಗೆ ನಾಳೆನೇ ಹೊರಡೋದು ನಾವು ಅಲ್ವಾ? ಸರಿ. ಹಾಂ, ನೈಟ್ ಹೊರಡವ. ನೈಟ್ ಆಯ್ತದೆ ಒಟ್ಟಲ್ಲಿ. ಆಗಣ ನೋಡಿ, ಟಿಲ್ಲರ್ ಇಂಜಿನ್ ಅದು. ಇಲ್ಲಿ ತೋರಿಸ್ತೀನಿ, ಝೂಮ್ ಮಾಡಿದ್ರು ಹತ್ರಕ್ಕೆ ಬತ್ತಲ್ವಲ್ಲಮ್ಮ ಬಾಮರ್ಯ. ಸರಿ, ಹತ್ರಕ್ಕೆ ಹೋಗಿ ಮಾಡ್ತೀನಿ ಏನಾಗಿ ಹೆಂಗಿದ್ದು ಅಂತಂದ್ಬಿಟ್ಟು. ಗೇರ್ ಇದ್ದದ ಹೆಂಗೆ ಅಂತಂದ್ಬಿಟ್ಟು. ಓಕೆ ಗುರು, ಇವಾಗ ನೋಡ್ತಾ ಇದ್ದೀರಾ, ಇದು ಡೀಸೆಲ್ ಇಂಜಿನ್. ಇದು ಚೆನ್ನಾಗೈತೆ. ನಮ್ಮ ಟಿಲ್ಲರ್ VST ಟಿಲ್ಲರ್ ಇಲ್ವಾ, ಆ ಥರ ಆಕ್ಸಿಲೇಟರ್ ಇಲ್ಲ. ಓಕೆ ಗುರು, ಆದರೂ ಪರವಾಗಿಲ್ಲ, ಪಿಕಪ್ ಆಯ್ತು. ಒಟ್ಟು ಗೇರ್ ಬಾಕ್ಸ್ ಕುಣ್ಸೋರು ಅಲ್ಲಿ ಹಿಂದ್ಗಡೆ, ಗೇರ್ ಬಾಕ್ಸು ಮುಂದ್ಗಡೆ ಇಂಜಿನು, ಆಕ್ಸಿಲೇಟ್ರು ಮತ್ತು ಬ್ರೇಕು ಕಾಲಲ್ಲಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಲೆಫ್ಟು, ಇದು ಗೇರು. ಇದು ಕೈಲಿ ಐತಲ್ಲ, ಇದು ಆಕ್ಸಿಲೇಟ್ರು. ಇಂಜಿನು ಡೀಸೆಲ್ ಇಂಜಿನು. ಬ್ರೇಕು ಇಲ್ಲಿ ಲೆಫ್ಟ್ ಸೈಡ್ ಐತೆ ನೋಡಿ, ಬ್ರೇಕು. ಒಳಗಡೆ ಗೇರ್ ಬಾಕ್ಸ್ ಕುಣ್ಸವ್ರು ನೋಡಿ. ಸಾಕ್ ಅಬ್ಜರು 3-4 ಆಯ್ತು ಅವರು, ಸಾಕ್ ಅಬ್ಜರು ನೋಡಿ. ಬ್ರೇಕ್ಗೆ ಲೈನರ್ ಕೊಟ್ಟವ್ರು ನೋಡಿ, ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎರಡು ಸಖತ್ತಾಗೈತಲ್ಲ ಒಂಥರ ದಿರಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ, ಇವತ್ತು ಸಾಯಂಕಾಲ ಪೇಮೆಂಟ್ ಆದ್ರೂ ನಾವು ನೈಟ್ ಹೊರಡೋದು. ಅದರಿಂದ ಅಲ್ಲಿಂದ ನಾನು ಲೋಡಿಂಗ್ ಪಾಯಿಂಟಿಂದ ನಾನು ವೀಡಿಯೋನ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ.